ಓಂ ಭಾಸ್ಕರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರ್ತಾ ಮಕರ ಸಂಕ್ರಾಂತಿಯ ಫಲ, ಮಕರ ಸಂಕ್ರಾಂತಿಯ ವಿಶೇಷಗಳು, ಮಕರ ಜ್ಯೋತಿಯ ವಿಶೇಷಗಳು, ಹಾಗೆ ಮಕರ ಸಂಕ್ರಾಂತಿಯ ದಿವಸ ನಾವು ಯಾವ ರೀತಿಯ ನಮ್ಮ ನಡೆ ನುಡಿಗಳಿರಬೇಕು, ಯಾವ ರೀತಿ ಆಚರಣೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಇವತ್ತು ದಿವಸ ಮಕರ ಸಂಕ್ರಾಂತಿ ಅಂದರೆ ಇದು ಅಪೂರ್ವವಾದ ಪರ್ವ, ವಿಶೇಷವಾದ ಕಾಲ ಕೂಡ ಇದಾಗಿರುತ್ತೆ. ಜಗದಲ್ಲಿ ಸಾಕಷ್ಟು ಪ್ರಕೃತಿಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು. ಈಗ ಯುಗಾದಿಗೆ ಬದಲಾವಣೆ ಆಗುತ್ತೆ. ಅದೇ ರೀತಿ ನೋಡಕ್ಕೆ ಹೋದಾಗ ನಭೋಮಂಡಲದಲ್ಲೂ ಕೂಡ ಬದಲಾವಣೆ ಆಗ್ತಕ್ಕಂಥ ಒಂದು ಪರ್ವಕಾಲ ಅಂದರೆ ಅದು ಮಕರ ಸಂಕ್ರಾಂತಿ. ಇತಿಹಾಸದಲ್ಲಿ, ಪುರಾಣಗಳಲ್ಲಿ ದೇಶಾದ್ಯಂತ ವಿಶೇಷವಾಗಿ ಆಚರಣೆ ಮಾಡ್ಕೊಳ್ತಕ್ಕಂತಹ ಒಂದು ಹಬ್ಬ ಅಂದರೆ ಇದು ಮಕರ ಸಂಕ್ರಾಂತಿ. ನಾವೆಲ್ಲವೂ ಕೂಡ ತಿಥಿಗಳ ಆಧಾರದ ಮೇಲೆ ಕೆಲವು ಹಬ್ಬಗಳನ್ನು ಮಾಡ್ಕೊಳ್ತೀವಿ. ಆದರೆ ಇದು ಮಾತ್ರ ಒಂದು ಸಾಕ್ಷಾತ್ ಜಗದ ಚಕ್ಷು ಸೂರ್ಯನ ಪಥ ಬದಲಾವಣೆಯ ಇದರಿಂದ ನಾವು ಆಚರಣೆ ಮಾಡ್ಕೊಳ್ತೀವಿ. ಇನ್ನು ಮಕರ ಸಂಕ್ರಾಂತಿ, ಮಕರ ಮಾಸ, ಮಕರ ಅಂತ ಹೇಳಿದ್ರೆ 10ನೇ ರಾಶಿಗಳಲ್ಲಿ, ದ್ವಾದಶ ರಾಶಿಗಳಲ್ಲಿ 10ನೇ ಮನೆ ಕೂಡ ಆಗಿರುತ್ತೆ. ಇನ್ನು ಇಂದಿನಿಂದ ಆಚೆ ಉತ್ತರಾಯಣ ಪುಣ್ಯಕಾಲ ಕೂಡ ಪ್ರಾರಂಭ ಆಗ್ತಾ ಇದೆ. ಉತ್ತರಾಯಣ ಕಾಲ ಕರ್ಕಾಟಕ ರಾಶಿಗೆ ರವಿ ಪ್ರವೇಶ ಆಗೋ ತನಕ ನಾವು ಉತ್ತರಾಯಣ ದೇವತೆಗಳಿಗೆ ಇದು ಹಗಲಿನ ಕಾಲ, ದಕ್ಷಿಣಾಯನ ರಾತ್ರಿಯ ಕಾಲ ಕೂಡ ಇದಾಗಿರುತ್ತೆ. ಇನ್ನು ಇಲ್ಲಿ ಬಹು ವಿಶೇಷವಾಗಿ ಆಂಧ್ರದಲ್ಲಿ, ತಮಿಳುನಾಡಲ್ಲಿ 3 ದಿನ, 4 ದಿನ, 5 ದಿನ ಕೂಡ ಆಚರಣೆ ಮಾಡ್ಕೊಳ್ತಾರೆ. ಗೋವುಗಳಿಗೆ ಅಲಂಕಾರ ಮಾಡ್ಕೊಳ್ಳೋದು, ಮನೆಯನ್ನು ಸಾರಿಸಿ ಮನೆಯಲ್ಲಿ ಒಂದು ರಂಗೋಲಿ ಹಾಕಿ, ಹಾಗೆ ಸಗಣಿಯ ಒಂದು ವಿಶೇಷವಾಗಿ ಸಗಣಿಯಲ್ಲಿ ಹೂವು ಇಟ್ಟು ಆಂಧ್ರದಲ್ಲಿ ಆಗ್ಬೋದು, ಕರ್ನಾಟಕದಲ್ಲಿ ಕೆಲವು ಭಾಗಗಳಲ್ಲಿ ಮಾಡ್ಕೊಳ್ತಾರೆ. ಬಹು ವಿಶೇಷವಾಗಿ ಇಲ್ಲಿ ಮಾಡ್ತಕ್ಕಂಥ ಖಾದ್ಯ ಎಳ್ಳು ಬೆಲ್ಲ ಆಗಿರುತ್ತೆ. ಎಳ್ಳಿನಿಂದ ಮಾಡಿದ ಪದಾರ್ಥ, ಹಾಗೆ ಬೆಲ್ಲದಿಂದ ಮಾಡಿದಂಥ ಪದಾರ್ಥ, ಕಬ್ಬನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು, ಪ್ರಕೃತಿಯಲ್ಲಿ ಸಾಕಷ್ಟು ಹೂವುಗಳಾಗ್ಬೋದು, ವಿಶೇಷವಾಗಿ ಬೆಳೆದಿರ್ತಕ್ಕಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥ ಒಂದು ಸಕಾಲ ಕೂಡ ಇದಾಗಿರುತ್ತೆ. ಇನ್ನು ಸೂರ್ಯ ಭಗವಾನರು ಮಕರ ರಾಶಿಗೆ ಪ್ರವೇಶ ಮಾಡ್ತಕ್ಕಂಥದ್ದು ಬೆಳಗಿನ ಜಾವ 9 ಗಂಟೆ 3 ನಿಮಿಷದಿಂದ 10 ಗಂಟೆ 48 ನಿಮಿಷ ತನಕ ಇದು ಪರ್ವಕಾಲ, ಪುಣ್ಯಕಾಲ ಅಂತ ಕರಿತೀವಿ. ಮಕ್ಕಳಿಗೆ ನಾವು ತಲೆ ಮೇಲೆ ಕಬ್ಬನ್ನು ಇಡ್ತಕ್ಕಂಥದ್ದು, ಕಬ್ಬು ಇಟ್ಟು ಅಥವಾ ಅವರೆಕಾಯಿ ಕಬ್ಬು ಆಗ್ಬೋದು, ಅಥವಾ ಎಳಚಿ ಕಾಯಿಗಳು ಅಂತ ಕರೀತಾರೆ, ಇಲ್ಲಾಂದರೆ ಒಂಚೂರು ಬೆಲ್ಲ ಏನೋ ತಲೆ ಮೇಲೆ ಇಟ್ಟು ಸ್ನಾನ ಮಾಡಿಸ್ಕೊಳ್ತಕ್ಕಂಥ ಮಕ್ಕಳಿಗೆ ಬೆಳಗಿನ ಸ್ನಾನ, ಆ ಸೂರ್ಯ ಭಗವಾನರನ್ನ ದರ್ಶನ ಮಾಡಿಸ್ಕೊಳ್ಳೋದು, ಸೂರ್ಯ ಭಗವಾನರಿಗೆ ನಮಸ್ಕಾರ ಮಾಡೋದು, ಪುಟ್ಟ ಮಕ್ಕಳಿಗೆ ಆಶೀರ್ವಾದ ಮಾಡೋದು, ಕೆಲವರಿಗೆ ಎಳ್ಳು ಬೀರ್ತಕ್ಕಂಥ ಒಂದು ಹಬ್ಬ ಕೂಡ ಇದಾಗಿರುತ್ತೆ. ಇದು ಚಳಿಗಾಲದ ಆಯನ ಕೂಡ ಆಗಿರುತ್ತೆ. ಈ ದಿನ ಗಾಳಿ ಪಟಗಳನ್ನು ಹಾಯಿಸ್ತಕ್ಕಂಥದ್ದು, ಮಕ್ಕಳು ಖುಷಿಯಾಗಿರ್ತಕ್ಕಂಥದ್ದು, ಕಿಚ್ಚ ಹಾಯಿಸೋದು, ಎಲ್ಲೋ ಒಂದು ಕಡೆ ಬೆಂಕಿ ಹಾಕಿ ಹಳೆಯ ವಸ್ತುಗಳನ್ನೆಲ್ಲ ನೆನ್ನೆ ತಾನೇ ನಾವೆಲ್ಲವನ್ನೂ ಸುಟ್ಟಿರ್ತೀವಿ, ಎಲ್ಲವನ್ನೂ ಕೂಡ ಬೆಂಕಿಗೆ ಆಹುತಿ ಮಾಡಿರ್ತೀವಿ. ಅದರಲ್ಲೂ ಕೆಲವರು ಇವತ್ತಿನ ದಿವಸ ಕೂಡ ಮಾಡ್ಕೊಳ್ತಾರೆ. ಬಹು ವಿಶೇಷವಾಗಿ ಇಂದು ಸೂರ್ಯನ ಪೂಜೆ, ಸೂರ್ಯನ ಆರಾಧನೆ, ಗೋವು ಪೂಜೆ, ಗೋವಿಗೆ ಆಹಾರ ಕೊಡ್ತಕ್ಕಂಥದ್ದು, ಗೋವಿನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು. ಇದರಿಂದ ಏನಾಗುತ್ತೆ, ನಮ್ಮಲ್ಲಿ ಆತ್ಮಶಕ್ತಿ ವೃದ್ಧಿಸುತ್ತೆ, ವರ್ಷ ಪೂರ್ತಿ ನಮಗೆ ಆಕ್ಟಿವ್ ಆಗಿರ್ತೀರಿ. ಹಾಗೆ ಹೇಳ್ತೀವಿ, ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಹಾಗಾಗಿ ಇಂದು ಭಾಸ್ಕರನ ಕೃಪೆ ಕೂಡ ನಮಗೆ ಬರುತ್ತೆ. ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತಾಡಿ ಅಂತೂ ಕೂಡ ಹೇಳ್ತೀವಿ. ನಮಗೆ ಬೇಕಾದವರು, ಸ್ನೇಹಿತರು, ಬಂಧುಗಳ ಜೊತೆ ಒಂದು ಒಳ್ಳೆಯ ಒಂದು ಕಾಲವನ್ನು ಕಳೀತಕ್ಕಂಥದ್ದು. ಇಂದು ಬಹಳ ವಿಶೇಷವಾಗಿ ಪೊಂಗಲ್ ಮಾಡ್ತುಕೊಳ್ತಕ್ಕಂಥ ಹಬ್ಬ, ಸಿಹಿಯ ಪೊಂಗಲ್ ಮಾಡಿ ಆ ಪೊಂಗಲ್ ಪದಾರ್ಥವನ್ನು ತಿಂತಕ್ಕಂಥದ್ದು ಸುಗ್ಗಿಯ ಹಬ್ಬ ಅಂತೂ ಕೂಡ ನಾವು ಕರಿತೀವಿ, ಸಂತೋಷದ ಹಬ್ಬ ಅಂತೂ ಕೂಡ ಕರಿತೀವಿ. ಇಲ್ಲಿ ಕಬ್ಬಾಗ್ಬೋದು, ಬೆಲ್ಲವನ್ನಾಗ್ಬೋದು, ಹಾಗೆ ಬಹು ವಿಶೇಷವಾಗಿ ಎಳ್ಳು, ಕೆಲವು ಭಾಗದಲ್ಲಿ ಅವರೆಕಾಳಿನಿಂದ ಮಾಡಿದಂಥ ಪದಾರ್ಥ, ಶುಕ್ರನ ಒಂದು ಪ್ರತೀಕವಾಗಿಯೂ ಕೂಡ ಅವರೆಕಾಳಾಗಿರುತ್ತೆ. ಇಂದು ಓಂ ಗೃಣಿ ಸೂರ್ಯಾಯ ನಮಃ, ಓಂ ಗೃಣಿ ಸೂರ್ಯಾಯ ನಮಃ. ತಂದೆ ತಾಯಿಗಳಿಗೆ ಪಾದಗಳಿಗೆ ನಮಸ್ಕಾರ ಮಾಡ್ಕೊಳ್ಳೋದು, ಹಾಗೆ ಮನೆಯಲ್ಲಿ ಧೂಪವನ್ನು ಹಾಕೋದು, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ದೀಪ ಹಚ್ಚಿ ದೀಪ ಮುಖೇನ ಪ್ರಾರ್ಥನೆ ಮಾಡ್ಕೊಳ್ಳೋದು. ಅದರ ಜೊತೆಗೆ ನಮಗೆಲ್ರಿಗೂ ಗೊತ್ತು, ಮಕರ ಸಂಕ್ರಾಂತಿ, ಮಕರ ಜ್ಯೋತಿ ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿಯೇ ಇವತ್ತು ಹೇಳಿದಾನೆ. ಲಾಸ್ಟ್ ರಾಜರಿಗೆ ಹೇಳ್ತಾರೆ, ಸಾಕ್ಷಾತ್ ಸ್ವಾಮಿ ಅಯ್ಯಪ್ಪ ಹೇಳ್ತಾರೆ, ನನಗೆ ಗುಡಿ ಕಟ್ಸ್ಕೊಡಿ, ಶಬರಿಗಿರಿಯಲ್ಲಿ ಕಟ್ಸ್ಕೊಡಿ, ಅದರಲ್ಲೂ ಕೂಡ 18 ಮೆಟ್ಲಿರಬೇಕು. ಅದ್ರ ಜೊತೆಗೆ ನಾನು ಪ್ರತಿ ವರ್ಷವೂ ಸಹ ಜ್ಯೋತಿಯ ಮುಖೇನ, ದೀಪದ ಮುಖೇನ, ಆ ಜ್ಯೋತಿಯ ನಕ್ಷತ್ರ ಅಂದರೆ ಅದನ್ನು ಮಕರ ಜ್ಯೋತಿ, ಮಕರ ನಕ್ಷತ್ರ ಅಂತೂ ಕೂಡ ಕರೀತಾರೆ, ಆ ನಕ್ಷತ್ರದ ಮುಖೇನ ನನ್ನ ಭಕ್ತರನ್ನು ಎಲ್ಲೋ ಒಂದು ಕಡೆ ಆಶೀರ್ವಾದ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಅವರು ಪುರಾಣಗಳಲ್ಲಿ ಹೇಳಿರ್ತಕ್ಕಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿ ಮಕರ ಜ್ಯೋತಿಯ ದರ್ಶನ, ಮನೆಯಿಂದ ದರ್ಶನ ಮಾಡ್ಕೊಳ್ಳೋದು, ನಾವು ಆಕಾಶದ ಕಡೆ ನೋಡಿ ನಮಸ್ಕಾರ ಮಾಡ್ಕೊಳ್ಳೋದು, ಟಿವಿಯ ಮುಖೇನ ಮಾಡ್ಕೊಳ್ಳೋದು, ಮನೆಯಲ್ಲಿ ದೀಪ ಹಚ್ಚಿ ಆ ದೀಪದ ಮುಖೇನ ಪ್ರಾರ್ಥನೆ ಮಾಡ್ಕೊಳ್ಳೋದು. ಈಗ ಅಯ್ಯಪ್ಪ ದಾರಿಗಳೆಲ್ಲರೂ ಕೂಡ ಪರಿಪೂರ್ಣವಾಗಿ ಆ 18 ಮೆಟ್ಲು ಹತ್ತಕ್ಕಂಥದ್ದು, ಜ್ಯೋತಿಯ ದರ್ಶನ ಮಾಡ್ಕೊಳ್ಳೋದು, ಇವೆಲ್ಲ ಮಾಡ್ಕೊಂಡ್ಬರ್ತಾರೆ. ಇಂದು ಅವರೆಲ್ಲರಿಗೂ ಶುಭಾಶಯ ಕೋರ್ತಾ ಸಮಸ್ತ ವೀಕ್ಷಕ
ಬಂಧುಗಳೆಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯ ಕೋರ್ತಾ ಎಳ್ಳು ಬೆಲ್ಲ ತಿನ್ನೋಣ, ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ ಇವತ್ತು ಎಳ್ಳು ಬೆಲ್ಲ ಕನಿಷ್ಠ 5 ಜನಕ್ಕಾದರೂ ಕೊಡಿ. ಓಂ ಗೃಣಿ ಸೂರ್ಯಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.